ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ದೇಶದಲ್ಲಿ ಭ್ರಷ್ಟರು ಸಿಕ್ಕಾಪಟ್ಟೆ ಹುಟ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕಷ್ಟಪಟ್ಟು ನೌಕರಿ ತಗೊಂಡಿರ್ತಾರೆ. ಅದು ಇನ್ನೊಂದಿಷ್ಟು ಜನ ಹಣ ಕೊಟ್ಟು ನೌಕರಿ ತಗೊಂಡಿರ್ತಾರೆ. ಆ ಕೊಟ್ಟಂತ ಹಣ ಏನಿರುತ್ತಲ್ಲ ಅದನ್ನ ವಾಪಸ್ ಪಡ್ಕೋಬೇಕಲ್ಲ, ಹಂಗಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿಬಿಟ್ಟಿರ್ತಾರೆ ಇವರೆಲ್ಲ. ಸೊ ಅಂಥದ್ದೇ ಒಂದು ಸ್ಟೋರಿ ಇದು. ಎಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಭೂ ಭ್ರಷ್ಟರ ಬೇಟೆ, 22 ಮಂದಿ ಮೇಲೆ FIR. ನಾನು ರಾಮ್ ಬಡ್ಗೆ. ಇದು ಭಯಾನಕ ಭೂಗಳ್ಳರ ಕುರಿತ ಬಿಗ್ ಬ್ರೇಕಿಂಗ್ ಸುದ್ದಿ. ಕೋಟಿ ಬೆಲೆಯ ಸರ್ಕಾರ ಜಾಗ ನುಂಗಿದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೋಟಿ ಬೆಲೆ ಬಾಳುವ ಸರ್ಕಾರದ ಜಾಗ ನುಂಗಿದ್ದಾರೆ. ಸರ್ಕಾರಿ ಅಧಿಕಾರಿಗಳೇ ಸರ್ಕಾರಿ ಜಾಗವನ್ನ ನುಂಗಿದ ಶಾಕಿಂಗ್ ಸುದ್ದಿ ಇದು. ಇದು ಭಯಾನಕ ಭೂಗಳ್ಳರ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೋಟಿ ಬೆಲೆಯ ಸರ್ಕಾರದ ಜಾಗ ನುಂಗಿದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸರ್ಕಾರಿ ಅಧಿಕಾರಿಗಳೇ ಸರ್ಕಾರಿ ಜಾಗವನ್ನ ನುಂಗಿದ ಶಾಕಿಂಗ್ ಸುದ್ದಿ. ಭೂಮಿ ನುಂಗೋಕೆ ನಕಲಿ ದಾಖಲೆ ಕ್ರಿಯೇಟ್ ಮಾಡಿದ ಕಳ್ಳರ ಸ್ಟೋರಿ ಇದು. ಇದು ಬರೋಬ್ಬರಿ 22 ಅಧಿಕಾರಿಗಳು ನಡೆಸಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ. ಈ ಭ್ರಷ್ಟರ ಬಹುದೊಡ್ಡ ಭೂ ಹಗರಣ ಕೇಳಿದ್ರೆ ನೀವು ಶಾಕ್ ಆಗೋದು ಪಕ್ಕಾ. ಗ್ಯಾರಂಟಿ ನ್ಯೂಸ್ ನಲ್ಲಿ ದಾಖಲೆ ಸಮೇತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. 22 ಜನ ಅಧಿಕಾರಿಗಳು ಸೇರ್ಕೊಂಡು ನಡೆಸಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಸರ್ಕಾರಿ ಅಧಿಕಾರಿಗಳೇ ಸರ್ಕಾರದ ಜಾಗವನ್ನ ನುಂಗ ಹಾಕ್ತಾ ಇದ್ದಾರೆ ಅಂತ ಅಂದ್ರೆ ಇದು ಒಂದೇ ಒಂದು ವಿಚಾರ ಬಯಲಿಗೆ ಬಂದಿರೋದು. ಇನ್ನು ಇಂತೆಂತ ಪ್ರಕರಣಗಳು ಎಷ್ಟೆಷ್ಟಿದಾವೋ ಏನು. ಕೋಟಿ ಬೆಲೆ ಬಾಳುವ ಸರ್ಕಾರದ ಜಾಗವನ್ನ ನುಂಗಿದ್ದಾರೆ ಈ 22 ಜನ ಅಧಿಕಾರಿಗಳು ಸೇರ್ಕೊಂಡು. ಇಂಥ ಭ್ರಷ್ಟರು ಎಲ್ಲಾ ಕಡೆ ಎಲ್ಲಾ ಇಲಾಖೆಗಳಲ್ಲೂ ಇದ್ರೆ ಮುಗಿದೇ ಹೋಯ್ತಲ್ಲ. ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಕೋಟಿ ಬೆಲೆಯ ಸರ್ಕಾರಿ ಜಾಗವನ್ನ ಗುಳುಂ ಸ್ವಾಹ ಮಾಡಿದ್ದಾರೆ ಇವರೆಲ್ಲ. ದೇವನಹಳ್ಳಿ ಹಿಂದಿನ AC ಸಿ ಮಂಜುನಾಥ್ ವಿರುದ್ಧ FIR ದಾಖಲಾಗಿದೆ. ದೇವನಹಳ್ಳಿಯ ಹಿಂದಿನ AC ಸಿ ಮಂಜುನಾಥ್ ವಿರುದ್ಧ FIR ದಾಖಲಾಗಿದೆ. ಈಗ ಮಂಜುನಾಥ್, ತಹಶೀಲ್ದಾರ್ ಸೇರಿದಂತೆ 22 ಮಂದಿ ವಿರುದ್ಧ FIR ದಾಖಲಾಗಿದೆ. ಈಗ ದೇವನಹಳ್ಳಿಯ ಹರಳೂರು ಗ್ರಾಮದ ಗೋಮಾಳಕ್ಕೆ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ.
ಮಂಜುನಾಥ್ ತಹಶೀಲ್ದಾರ್ ಸೇರಿ 22 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅತಿ ದೊಡ್ಡ ಭೂ ಹಗರಣದಲ್ಲಿ 22 ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಪರಿಹಾರ ಮಂಜೂರು ಮಾಡಿದ್ದ 22 ಕಂದಾಯ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ದೇವನಹಳ್ಳಿಯ ಹರಳೂರು ಗ್ರಾಮದ ಗೋಮಾಳಕ್ಕೆ ನಕಲಿ ದಾಖಲೆ ಸೃಷ್ಟಿಸಿದ್ರು. ಹರಳೂರಿನ ಸರ್ವೆ ನಂಬರ್ 37ರಲ್ಲಿ 9 ಎಕರೆ 39 ಗುಂಟೆ ಜಾಗವನ್ನ ಗುಳಂ ಸ್ವಾಹ ಮಾಡಿದಾರು. ಇವರೆಲ್ಲ ಸೇರಿ 9 ಎಕರೆ 39 ಗುಂಟೆ ಜಾಗ ಗೋಮಾಳದ ಜಾಗವನ್ನ ನಕಲಿ ವ್ಯಕ್ತಿಗಳಿಗೆ ಬರೆದು KIADBಗೆ ಬರೆದಿದ್ರು ಭ್ರಷ್ಟರು. ರೈತರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ KIADBಯಿಂದ ಹಣ ಪಡೆದಿದ್ದಾರೆ ಭ್ರಷ್ಟರು. ಸರ್ಕಾರಿ ಗೋಮಾಳಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ಭೂ ಪರಿಹಾರ ಮಂಜೂರು ಮಾಡಲಾಗಿದೆ. ಹಗರಣದಲ್ಲಿ 20 ಕೋಟಿಗೂ ಹೆಚ್ಚು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವ ಶಂಕೆಯೂ ಕೂಡ ಇದೆ. 20 ಕೋಟಿಗೂ ಹೆಚ್ಚು. ಸರ್ಕಾರಿ ಅಧಿಕಾರಿಗಳು ಇವರೆಲ್ಲ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಒಬ್ಬರು ಇಬ್ಬರು ಅಲ್ಲ, ಇದರಲ್ಲಿ ಕೈ ಜೋಡಿಸಿರೋದು ಬರೋಬ್ಬರಿ 22 ಜನ ಅಧಿಕಾರಿಗಳು. ಜನರಿಗಾಗಿ ಕೆಲಸ ಮಾಡಬೇಕಾದಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಇಂಥ ಅಧಿಕಾರಿಗಳೇ ಸರ್ಕಾರಿ ಜಾಗವನ್ನ ಗುಳಂ ಸ್ವಾಹ ಮಾಡ್ತಾರೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಂತ ಅಂದ್ರೆ ಇದು ನಿಜಕ್ಕೂ ಕೂಡ ಭಯಾನಕ ವಿಚಾರನೆ. ದೇವನಹಳ್ಳಿ ಹಿಂದಿನ AC ಸಿ ಮಂಜುನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಜುನಾಥ್ ಅಷ್ಟೇ ಅಲ್ಲ, ತಹಶೀಲ್ದಾರ್ ಸೇರಿದಂತೆ 22 ಮಂದಿಯ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಇದು ಅತಿ ದೊಡ್ಡ ಭೂ ಹಗರಣದಲ್ಲಿ 22 ಅಧಿಕಾರಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಹರಳೂರಿನ ಸರ್ವೆ ನಂಬರ್ 37ರಲ್ಲಿ 9 ಎಕರೆ 39 ಗುಂಟೆ ಜಾಗವನ್ನ ಇವರೆಲ್ಲ ಸೇರಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ನುಂಗಾಕಿರೋದು. 9 ಎಕರೆ 39 ಗುಂಟೆ ಗೋಮಾಳದ ಜಾಗವನ್ನ ನಕಲಿ ವ್ಯಕ್ತಿಗಳಿಗೆ ಬರೆದು KIADBಗೆ ಬರೆದಿದ್ದಂತ ಭ್ರಷ್ಟರು. ರೈತರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ KIADBಯಿಂದ ಹಣ ಪಡೆದಿದ್ದಾರೆ ಇವರೆಲ್ಲ. ಸರ್ಕಾರಿ ಗೋಮಾಳಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ಭೂ ಪರಿಹಾರ ಮಂಜೂರು ಮಾಡಿದ್ದಾರೆ. ಹಗರಣದಲ್ಲಿ 20 ಕೋಟಿಗೂ ಹೆಚ್ಚು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವ ಶಂಕೆ ಇದೆ.